ಸಮೀಲ ಸರ್, ಅಶ್ವಿನ್ ಅವ್ರು ಮಾತನಾಡುವಾಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಿಡವಾಯಿತು ಅಂತಂದ್ರು. ನಾವು ಇವತ್ತಿನ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಅದನ್ನ ಟಿಲ್ಟ್ ಮಾಡಿ ಬಳಕೆ ಮಾಡ್ಕೊಂಡಿದ್ವಿ. ಇಬ್ಬರು ನಾಯಕರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭನ? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಈ ಮುಸುಕಿನ ಗುದ್ದಾಟದ ಫಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರುತ್ತಾ ಅಂತ ಹೇಳಿ, ವೈ ನಾಟ್? ಈಗ ದಲಿತ ಸಿಎಂ ಕೂಗಿಗೂ ಒಂದು ಉತ್ತರ ಆಗುತ್ತೆ. ಅವ್ರ ಅನುಭವಕ್ಕೆ ಆ ಸ್ಥಾನಮಾನ ಸಿಕ್ಕಾಗ ಅದ್ರ ವಿರುದ್ಧವಾಗಿ ಚಕಾರ ಎತ್ತಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ. ಸಿದ್ದರಾಮಯ್ಯನವರು ಇಳಿಸಿದ್ರು, ಹಾಗಾಗಿ ಅಹಿಂದ ವರ್ಗಕ್ಕೆ ಅನ್ಯಾಯ, ಇದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಆಗ್ತಾರೆ. ಇನ್ ಕೇಸ್ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಥಾಟ್ ಕಾಂಗ್ರೆಸ್ ನಲ್ಲಿ ಇದ್ರೆ ವೈ ನಾಟ್ ಖರ್ಗೆ ಸಾಹೇಬ್ರು ಅಂತ? ಕರೆಕ್ಟ್. ನಾನು ಆ ಪಾಯಿಂಟ್ ಹೇಳ್ತೀನಿ. ಈಗ ದಲಿತ ನಾಯಕರನ್ನ, ಕಾಂಗ್ರೆಸ್ ನಲ್ಲಿರುವ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಸೋದಕ್ಕೆ ಸಕಾಲನೆ, ಅದರಲ್ಲೇನು ಅನುಮಾನ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಆ ಇಶ್ಯೂನ ಕ್ರಿಯೇಟ್ ಮಾಡಿದ್ದು ಕೂಡ ಅವರೇ. ಚೇಂಜ್ ಆಫ್ ಲೀಡರ್ಶಿಪ್ ವಿಚಾರ ಬಂದಾಗ ನನ್ನ ನಂತರ ಒಬ್ಬ ದಲಿತ ನಾಯಕರಾದ್ರೆ ಒಳ್ಳೇದು ಅನ್ನುವಂತಹ ಚರ್ಚೆಯನ್ನ ಅವರು ಹೈಕಮಾಂಡ್ ಜೊತೆಗೆ, ಅದರಲ್ಲೂ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರ ಜೊತೆಗೆ ಚರ್ಚೆಯ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವುದರ ಮೂಲಕ ದಲಿತ ನಾಯಕರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವ ವಿಚಾರವನ್ನ ಚಾಲನೆಗೆ ತಂದವರು ಸಿದ್ದರಾಮಯ್ಯನವರೇ. ಎಐಸಿಸಿ ಜನರಲ್ ಸೆಕ್ರೆಟರಿ ಅವರ ಮುಂದೆ ಈ ವಿಚಾರವನ್ನ ಚರ್ಚೆ ನಡೆಸಿ ಹೀಗಾಗಿ ಇದೊಂದು ರಾಜಕೀಯ ತಂತ್ರವೋ ಅಥವಾ ಮತ್ತೊಬ್ಬ ದಲಿತ ಸಮುದಾಯಕ್ಕೆ ಸೇರಿದ ನಾಯಕ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತಹ ಜೆನ್ಯೂನ್ ಕನ್ಸರ್ನೋ, ಮತ್ತು ಹೈಕಮಾಂಡಿಗೂ ಕೂಡ ದಲಿತರ ಬಗ್ಗೆ ಜೆನ್ಯೂನ್ ಕನ್ಸರ್ನ್ ಇದೆಯೋ ಇಲ್ವೋ ಅನ್ನೋದನ್ನ ಚರ್ಚೆ ನಡೆಸೋದಕ್ಕೆ, ತೀರ್ಮಾನ ಕೈಗೊಳ್ಳೋದಕ್ಕೆ ಇದು ಸಕಾಲ ಅಂತಲೇ ನನ್ ಲೆಕ್ಕ. ಇಲ್ಲೇ ಹೋದ್ರೆ ಇದೊಂದು ಸ್ಟ್ರಾಟಜಿ ಆಗುತ್ತೆ. ದಲಿತರ ಹೆಸರು ಬಳಸ್ಕೊಂಡು ಒಂದು ರಾಜಕೀಯ ತಂತ್ರಗಾರಿಕೆ ರಾಜಕಾರಣವನ್ನ ಇವರೆಲ್ಲ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಟಜಿ ಇದಾಗುತ್ತೆ. ಒಂದು ದಲಿತರಿಗೆ ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಎಂಥ ಪರಿಸ್ಥಿತಿ ಇದೆ ಗೊತ್ತಾ? ಅಹಿಂದ ಅಲ್ಪಸಂಖ್ಯಾತರು ದಾವಣಗೆರೆ ವಿಚಾರದಲ್ಲಿ ಗೊಂದಲ ಆಗಿ, ಡಿಸ್ಪ್ಯೂಟ್ಗಳಾಗಿ, ಅದು ರಾಜ್ಯವ್ಯಾಪಿ ಚರ್ಚೆಗೆ ಬಂದು ಎಲ್ಲಿ ಮುಸ್ಲಿಂ ಧರ್ಮಗುರುಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೇರೆ ಬೇರೆ ಸ್ಥಳದ ರಾಜಕಾರಣಿಗಳು 2-3 ತರದ ಬಣಗಳಾಗಿ ಕಾಂಗ್ರೆಸ್ನ ಭದ್ರಕೋಟೆ, ಆ ಅಹಿಂದ ಭದ್ರಕೋಟೆಯ ಆ ಗೊಂದಲದಲ್ಲಿದೆ. ದದ್ಲಲ್ಲಿ ಎಡಗೈ ಬಲಗೈ ಗೊಂದಲ ಆಗಿ ಆ ರಿಸರ್ವೇಶನ್ ಅನ್ನ ಕೊಡುವ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ, ಅಲ್ಲಿ ದಲಿತ ಸಮುದಾಯದಲ್ಲಿ SC ಗುಂಪಲ್ಲಿ ಆ ಗೊಂದಲಗಳನ್ನ ಈ ಸರ್ಕಾರ ಕ್ರಿಯೇಟ್ ಮಾಡಿ ಕೊನೆಗೆ 5.25 ರಿಸರ್ವೇಶನ್ ಅನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ರೀತಿನಲ್ಲಿ ಕೊಟ್ಟು ಅಹಿಂದದಲ್ಲಿದ್ದ ಅದು ಗೊಂದಲದಲ್ಲಿದೆ. ಇನ್ನು ಹಿಂದುಳಿದ ವರ್ಗಗಳು ಅದರಲ್ಲಿ ಕೂರುಗಳು ಬೇರೆ ಬೇರೆ ಸಮುದಾಯಗಳಿವೆ. ಹೀಗಾಗಿ ನನ್ನ ಅನಾಲಿಸಿಸ್ ಪ್ರಕಾರ ಕಾಂಗ್ರೆಸ್ನ ಭದ್ರಕೋಟೆ ವೋಟ್ ಬ್ಯಾಂಕ್ ಅಂತ ಏನಿದೆ, ಅಹಿಂದಾನೇ ಆ ವೋಟಿಂಗ್ ಫಾರ್ಮ್ಯಾಟೇ ಗೊಂದಲದಲ್ಲಿದೆ. ಆ ವೋಟಿಂಗ್ ಫಾರ್ಮ್ಯಾಟೇ ಆ ಭದ್ರಕೋಟೆನೇ ಗೊಂದಲದಲ್ಲಿದೆ. ಆದ್ರಿಂದಲೇ ಜಾರಕಿಹೊಳಿ ಅವ್ರು ಹೇಳ್ತಿದ್ದಾರೆ, ಚುನಾವಣೆ ಬಂದಾಗ ಅಹಿಂದ ಅಲ್ಲ, ಅಹಿಂದ ಅನ್ನುವ ಒಂದು ಮೈಂಡ್ ಸೆಟ್ ಅನ್ನ ಬೆಳೆಸ್ಬೋ, ಚುನಾವಣೆ ಆಚೆ ನಾವು ಅಹಿಂದನ ಬಿಲ್ಡ್ ಮಾಡ್ಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹಂಗ್ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರಿದ್ರೆ ನಾನಲ್ದಲ್ಲೇ ಇನ್ಯಾರು ಅಹಿಂದ ನಾಯಕ ಅನ್ನೋ ಸುಳಿವನ್ನ ಕೊಟ್ಟು ಆ ಒಂದು ಬ್ರ್ಯಾಂಡ್ ನ ತಗೊಳ್ಳೋದಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ನಿರ್ಗಮನದ ಸೂಚನೆಯೋ ಅಥವಾ ನೆಕ್ಸ್ಟ್ ಅವ್ರ ನಿರ್ಗಮನದ ಹೊತ್ತಲ್ಲಿ ಒಬ್ಬ ದಲಿತ ನಾಯಕ ಆಗ್ಬೇಕು ಅಂತ ಹೇಳೋದ್ರ ಮೂಲಕ ಅವರು ಡಾಕ್ಟರ್ G ಪರಮೇಶ್ವರಿಗೆ ಸಪೋರ್ಟ್ ಮಾಡ್ತಾರೆ. ಅಗೇನ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅಂತ ನೀವ್ ಹೇಳ್ತಿದ್ರಿ, ಅವರು G ಪರಮೇಶ್ವರಿಗೆ ಏನಾದ್ರು ಸಪೋರ್ಟ್, ನಾನು ಹೇಳ್ತಿದ್ದೀನಿ ಅವ್ರು G ಪರಮೇಶ್ವರಿಗೆ ಏನಾದ್ರು ಸಪೋರ್ಟ್ ಮಾಡ್ತಾರೋ, ಈ ಪ್ರಶ್ನೆನೂ ಚರ್ಚೆ ಆಗ್ಬೇಕಲ್ವಾ? ಈ ವಿಚಾರನೂ ಚರ್ಚೆ ಆಗ್ಬೇಕು. ಅವ್ರು ಯಾರಿಗೆ ದಲಿತರ ನಾಯಕರನ್ನ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ, ಸರ್ ಯಾರಿಗೆ ಆಗ್ಬೇಕು? ಖರ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾರ? ಸ್ಟೇಟ್ಮೆಂಟ್ ಮಾಡೋದಲ್ಲಿ AICC ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳಿದ ಪ್ರಕಾರ ನಡ್ಕೋತೀವಿ ಅಂತ ಆ ಗುಂಪು ಹೇಳ್ಬೇಕು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಟ್ಟು ಚಿತ್ರಣವನ್ನು ನೋಡಿದ್ರೆ, ಈಗ ನೋಡಿ, ಒಂದು ಗುಂಪು ಅದ್ರಲ್ಲಿ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಕೂಡ ಇದ್ರು, ಒಂದು ಗುಂಪು ಡೆಲ್ಲಿಗೆ ಹೋಯ್ತು. ಅಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ, ಅಲ್ಲಿ ಲಾಬಿ ಮಾಡೋದ್ರಲ್ಲಿ ನಿರತರಾಯ್ತು. ಅಂದ್ರೆ ಅವ್ರ ಗುಂಪು ಕೂಡ ಅವರಿಂದ ಸ್ವಲ್ಪ ಮುಂದಕ್ಕೆ, ಅವ್ರನ್ನ ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗೋದ್ರ ಮೂಲಕ ಒಂದ್ ವೇಳೆ ಅವ್ರ ನೇಪಥ್ಯಕ್ಕೆ ಸರಿದ್ರೆ ರಾಜಕಾರಣದಲ್ಲಿ ನಮ್ಮ ನೆಲೆಗಳನ್ನ ನಾವು ಭದ್ರಪಡಿಸ್ಕೋಬೇಕು. ಮೊನ್ನೆ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಒಂದು ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಯ್ತು. ಆ ಮೀಟಿಂಗಿನ ಟೈಮಲ್ಲಿ ಒಬ್ಬ ಹಿರಿಯ ನಾಯಕರು ಏನಂತಾರೆ, ಇಲ್ಲ ನಮ್ ವಿರುದ್ಧ ಈ ತರ ಆದ್ರೆ ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲ, ಇಂಥ ಮೀಟಿಂಗ್ ಅಲ್ಲಿ ನೀವು ಪರ್ಯಾಯ ಅನ್ನೋ ಮಾತನ್ನ, ನನ್ ಸೋರ್ಸಸ್ ಪ್ರಕಾರ ಪರ್ಯಾಯ ಅನ್ನೋ ಮಾತನ್ನ ಎತ್ತಬೇಡಿ. ನೀವು ನನ್ನ ಸಮ್ಮುಖದಲ್ಲಿ ನಡೆಯೋ ಮೀಟಿಂಗ್ ಅನ್ನ ಪರ್ಯಾಯ ಅನ್ನೋ ಶಬ್ದವನ್ನ ನೀವು ಎತ್ತಬೇಡಿ. ಒಂದು
ನನಗೆ 5 ವರ್ಷ ಕೊಟ್ಟರು, 3 ವರ್ಷ ಕೊಟ್ಟರು, ಮತ್ತೆ ನನಗೆ ಗೌರವ ಕೊಟ್ಟಿದ್ದಾರೆ, ಸ್ಥಾನಮಾನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನೀವು ರಿಸೈನ್ ಮಾಡಿ ಅಂತ ಹೇಳಿದ್ರೆ ನಾನ್ ರಿಸೈನ್ ಮಾಡ್ತೇನೆ, ಮತ್ತು ನಿಮಗೆ ಎಷ್ಟೆಷ್ಟು ಸಪೋರ್ಟ್ ಮಾಡಕ್ ಸಾಧ್ಯನೋ ನನ್ನ ಲಿಮಿಟೇಷನ್ ಅಲ್ಲಿ ನಾನ್ ಮಾಡ್ತೇನೆ, ಮತ್ತು ನಿಮ್ ನೆಲೆಗಳನ್ನ ನೀವು ಭದ್ರಪಡಿಸ್ಕೊಳ್ಳಿ ಹೊರತು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಆಲ್ಟರ್ನೇಟಿವ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಿದ್ದೀನಿ, ಮೀಟಿಂಗ್ ಮಾಡ್ತಿದ್ದೀನಿ ಅಂತ ಜನರ ಮುಂದೆ ಗೊತ್ತಾದ್ರೆ ನನ್ನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಜನ ಬೈತಾರೆ, ನಾನ್ ಅದನ್ನ ಮಾಡಲ್ಲ ಅನ್ನೋ ಮಾತನ್ನ ಕೆಟಗಾರಿಕಲ್ ಆಗಿ ಅವ್ರು ಹೇಳಿದ್ದಾರೆ ಅಂತ ಒಂದು ಮೂಲಗಳು ನನಗೆ ಗೊತ್ತಿರೋ ಮೂಲಗಳು ಹೇಳ್ತೀವಿ. ಹೀಗಾಗಿ ಈಗಿರೋ ಕಾಂಕ್ರೀಟ್ ಸಿಚುಯೇಷನ್ ನಲ್ಲಿ ಕ್ಲೈಮ್ಯಾಕ್ಸ್ ಗೆ ಒಂದ್ ಹೆಜ್ಜೆ ಹಿಂದೆ ಇದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ದಲಿತ ನಾಯಕರು ಉದ್ಭವ ಆಗ್ತಾರೋ ಅಥವಾ ಡಿ.ಕೆ. ಶಿವಕುಮಾರ್ ಇವೆಲ್ಲದರ ಮೇಲ್ಗೈ ಪಡ್ಕೊಂಡು ಅವರು ಉದ್ಭವ ಆಗ್ತಾರೋ ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಚರ್ಚೆಯ ಬಳಿಕ ಗೊತ್ತಾ. ಸಮೀಲಾ ಸರ್, ಅಶ್ವಿನ್ ಅವ್ರು ಮಾತನಾಡುವಾಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಿಡವಾಯ್ತು ಅಂತಂದ್ರು. ನಾವು ಇವತ್ತಿನ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಅದನ್ನ ಟಿಲ್ಟ್ ಮಾಡಿ ಬಳಕೆ ಮಾಡ್ಕೊಂಡಿದ್ವಿ. ಇಬ್ಬರು ನಾಯಕರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭನಾ? ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಈ ಮುಸುಕಿನ ಗುದ್ದಾಟದ ಫಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರುತ್ತಾ ಅಂತ ಹೇಳಿ ವೈ ನಾಟ್? ಈಗ ದಲಿತ ಸಿಎಂ ಕೂಗಿಗೂ ಒಂದು ಉತ್ತರ ಆಗತ್ತೆ. ಅವ್ರ ಅನುಭವಕ್ಕೆ ಆ ಸ್ಥಾನಮಾನ ಸಿಕ್ಕಾಗ ಅದ್ರ ವಿರುದ್ಧವಾಗಿ ಚಕಾರ ಎತ್ತಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ. ಸಿದ್ದರಾಮಯ್ಯನವರು ಇಳಿಸಿದ್ರು, ಹಾಗಾಗಿ ಅಹಿಂದ ವರ್ಗಕ್ಕೆ ಅನ್ಯಾಯ, ಇದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಆಗ್ತಾರೆ. ಇನ್ ಕೇಸ್ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಥಾಟ್ ಕಾಂಗ್ರೆಸ್ ನಲ್ಲಿ ಇದ್ರೆ ವೈ ನಾಟ್ ಖರ್ಗೆ ಸಾಹೇಬ್ರು ಅಂತ? ಕರೆಕ್ಟ್, ನಾನು ಆ ಪಾಯಿಂಟ್ ಅನ್ನ ಹೇಳ್ತೀನಿ. ಈಗ ದಲಿತ ನಾಯಕರನ್ನ, ಕಾಂಗ್ರೆಸ್ ನಲ್ಲಿರುವ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಸೋದಕ್ಕೆ ಸಕಾಲನೆ, ಅದರಲ್ಲೇನು ಅನುಮಾನ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಆ ಇಶ್ಯೂನ ಕ್ರಿಯೇಟ್ ಮಾಡಿದ್ದು ಕೂಡ ಅವರೇ. ಚೇಂಜ್ ಆಫ್ ಲೀಡರ್ಶಿಪ್ ವಿಚಾರ ಬಂದಾಗ ನನ್ನ ನಂತರ ಒಬ್ಬ ದಲಿತ ನಾಯಕರಾದ್ರೆ ಒಳ್ಳೇದು ಅನ್ನುವಂತಹ ಚರ್ಚೆಯನ್ನ ಅವರು ಹೈಕಮಾಂಡ್ ಜೊತೆಗೆ, ಅದರಲ್ಲೂ AICC ಜನರಲ್ ಸೆಕ್ರೆಟರಿ ಅವರ ಜೊತೆಗೆ ಚರ್ಚೆಯ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವುದರ ಮೂಲಕ ದಲಿತ ನಾಯಕರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವ ವಿಚಾರವನ್ನ ಚಾಲನೆಗೆ ತಂದವರು ಸಿದ್ದರಾಮಯ್ಯನವರೇ. AICC ಜನರಲ್ ಸೆಕ್ರೆಟರಿ ಅವರ ಮುಂದೆ ಈ ವಿಚಾರವನ್ನ ಚರ್ಚೆ ನಡೆಸಿ ಹೀಗಾಗಿ ಇದೊಂದು ರಾಜಕೀಯ ತಂತ್ರವೋ ಅಥವಾ ಮತ್ತೊಬ್ಬ ದಲಿತ ಸಮುದಾಯಕ್ಕೆ ಸೇರಿದ ನಾಯಕ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತಹ ಜೆನ್ಯೂನ್ ಕನ್ಸರ್ನ್, ಮತ್ತು ಹೈಕಮಾಂಡಿಗೂ ಕೂಡ ದಲಿತರ ಬಗ್ಗೆ ಜೆನ್ಯೂನ್ ಕನ್ಸರ್ನ್ ಇದೆಯೋ ಇಲ್ವೋ ಅನ್ನೋದನ್ನ ಚರ್ಚೆ ನಡೆಸೋದಕ್ಕೆ, ತೀರ್ಮಾನ ಕೈಗೊಳ್ಳೋದಕ್ಕೆ ಇದು ಸಕಾಲ ಅಂತಲೇ ನನ್ ಲೆಕ್ಕ. ಇಲ್ಲೇ ಹೋದ್ರೆ ಇದೊಂದು ಸ್ಟ್ರಾಟಜಿ ಆಗುತ್ತೆ. ದಲಿತರ ಹೆಸರು ಬಳಸ್ಕೊಂಡು ಒಂದು ರಾಜಕೀಯ ತಂತ್ರಗಾರಿಕೆ ರಾಜಕಾರಣವನ್ನ ಇವರೆಲ್ಲ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಟಜಿ ಇದಾಗುತ್ತೆ. ಒಂದು ದಲಿತರಿಗೆ ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಎಂಥ ಪರಿಸ್ಥಿತಿ ಇದೆ ಗೊತ್ತಾ, ಅಹಿಂದ ಅಲ್ಪಸಂಖ್ಯಾತರು ದಾವಣಗೆರೆ ವಿಚಾರದಲ್ಲಿ ಗೊಂದಲ ಆಗಿ, ಡಿಸ್ಪ್ಯೂಟ್ಗಳಾಗಿ, ಅದು ರಾಜ್ಯವ್ಯಾಪಿ ಚರ್ಚೆಗೆ ಬಂದು ಎಲ್ಲಿ ಮುಸ್ಲಿಂ ಧರ್ಮಗುರುಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೇರೆ ಬೇರೆ ಸ್ಥಳದ ರಾಜಕಾರಣಿಗಳು 2-3 ತರದ ಬಣಗಳಾಗಿ ಕಾಂಗ್ರೆಸ್ನ ಭದ್ರಕೋಟೆ, ಆ ಅಹಿಂದ ಭದ್ರಕೋಟೆಯ ಗೊಂದಲದಲ್ಲಿದೆ. ದದ್ಲಲ್ಲಿ ಎಡಗೈ ಬಲಗೈ ಗೊಂದಲ ಆಗಿ ಆ ರಿಸರ್ವೇಶನ್ ಅನ್ನ ಕೊಡುವ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ, ಅಲ್ಲಿ ದಲಿತ ಸಮುದಾಯದಲ್ಲಿ SC ಗುಂಪಲ್ಲಿ ಆ ಗೊಂದಲಗಳನ್ನ ಈ ಸರ್ಕಾರ ಕ್ರಿಯೇಟ್ ಮಾಡಿ ಕೊನೆಗೆ 5.25 ರಿಸರ್ವೇಶನ್ ಅನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ರೀತಿನಲ್ಲಿ ಕೊಟ್ಟು ಅಹಿಂದದಲ್ಲಿದ್ದ ಅದು ಗೊಂದಲದಲ್ಲಿದೆ. ಇನ್ನು ಹಿಂದುಳಿದ ವರ್ಗಗಳು ಅದರಲ್ಲಿ ಕುರುಬರು, ಬೇರೆ ಬೇರೆ ಸಮುದಾಯಗಳಿವೆ. ಹೀಗಾಗಿ ನನ್ನ ಅನಾಲಿಸಿಸ್ ಪ್ರಕಾರ ಕಾಂಗ್ರೆಸ್ನ ಭದ್ರಕೋಟೆ ವೋಟ್ ಬ್ಯಾಂಕ್ ಅಂತ ಏನಿದೆ, ಅಹಿಂದಾನೇ ಆ ವೋಟಿಂಗ್ ಫಾರ್ಮ್ಯಾಟೇ ಗೊಂದಲದಲ್ಲಿದೆ. ಆ ವೋಟಿಂಗ್ ಫಾರ್ಮ್ಯಾಟೇ ಆ ಭದ್ರಕೋಟೆನೇ ಗೊಂದಲದಲ್ಲಿದೆ. ಆದ್ರಿಂದಲೇ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ, ಚುನಾವಣೆ ಬಂದಾಗ ಅಹಿಂದ ಅಲ್ಲ, ಅಹಿಂದ ಅನ್ನುವ ಒಂದು ಮೈಂಡ್ ಸೆಟ್ ಅನ್ನ ಬೆಳೆಸ್ಬೋ, ಚುನಾವಣೆ ಆಚೆ ನಾವು ಅಹಿಂದನ ಬಿಲ್ಡ್ ಮಾಡ್ಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹಂಗೆ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರಿದ್ರೆ ನಾನಲ್ದಲ್ಲೇ ಇನ್ಯಾರು ಅಹಿಂದ ನಾಯಕ ಅನ್ನೋ ಸುಳಿವನ್ನ ಕೊಟ್ಟು ಆ ಒಂದು ಬ್ರ್ಯಾಂಡ್ ನ ತಗೊಳ್ಳೋದಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ನಿರ್ಗಮನದ ಸೂಚನೆಯೋ ಅಥವಾ ನೆಕ್ಸ್ಟ್ ಅವ್ರ ನಿರ್ಗಮನದ ಹೊತ್ತಲ್ಲಿ ಒಬ್ಬ ದಲಿತ ನಾಯಕ ಆಗ್ಬೇಕು ಅಂತ ಹೇಳೋದ್ರ ಮೂಲಕ ಅವರು ಡಾಕ್ಟರ್ G. ಪರಮೇಶ್ವರಿಗೆ ಸಪೋರ್ಟ್ ಮಾಡ್ತಾರೆ. ಅಗೇನ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅಂತ ನೀವ್ ಹೇಳ್ತಿದ್ರಿ, ಅವರು G. ಪರಮೇಶ್ವರಿಗೆ ಏನಾದ್ರು ಸಪೋರ್ಟ್, ನಾನ್ ಹೇಳ್ತಿದ್ದೀನಿ ಅವ್ರು G. ಪರಮೇಶ್ವರಿಗೆ ಏನಾದ್ರು ಸಪೋರ್ಟ್ ಮಾಡ್ತಾರೋ ಈ ಪ್ರಶ್ನೆನೂ ಚರ್ಚೆ ಆಗ್ಬೇಕಲ್ವಾ? ಈ ವಿಚಾರನೂ ಚರ್ಚೆ ಆಗ್ಬೇಕು. ಅವ್ರು ಯಾರಿಗೆ ದಲಿತರ ನಾಯಕರನ್ನ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ, ಸರ್ ಯಾರಿಗೆ ಆಗ್ಬೇಕು? ಖರ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾರ? ಸ್ಟೇಟ್ಮೆಂಟ್ ಮಾಡೋದಲ್ಲಿ AICC ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳಿದ ಪ್ರಕಾರ ನಡ್ಕೋತೀವಿ ಅಂತ ಆ ಗುಂಪು ಹೇಳ್ಬೇಕು.
ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಟ್ಟು ಚಿತ್ರಣವನ್ನು ನೋಡಿದ್ರೆ ಈಗ ನೋಡಿ, ಒಂದು ಗುಂಪು ಅದ್ರಲ್ಲಿ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಕೂಡ ಇದ್ರು, ಒಂದು ಗುಂಪು ಡೆಲ್ಲಿಗೆ ಹೋಯ್ತು. ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ ಅಲ್ಲಿ ಲಾಬಿ ಮಾಡೋದ್ರಲ್ಲಿ ನಿರತರಾಯ್ತು. ಅಂದ್ರೆ ಅವ್ರ ಗುಂಪು ಕೂಡ ಅವರಿಂದ ಸ್ವಲ್ಪ ಮುಂದಕ್ಕೆ ಅವ್ರನ್ನ ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗೋದ್ರ ಮೂಲಕ ಒಂದ್ ವೇಳೆ ಅವ್ರ ನೇಪಥ್ಯಕ್ಕೆ ಸರಿದ್ರೆ ರಾಜಕಾರಣದಲ್ಲಿ ನಮ್ಮ ನೆಲೆಗಳನ್ನ ನಾವು ಭದ್ರಪಡಿಸ್ಕೋಬೇಕು. ಮೊನ್ನೆ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಒಂದು ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಯ್ತು. ಆ ಮೀಟಿಂಗಿನ ಟೈಮಲ್ಲಿ ಒಬ್ಬ ಹಿರಿಯ ನಾಯಕರು ಏನಂತಾರೆ, ಇಲ್ಲ ನಮ್ ವಿರುದ್ಧ ಈ ತರ ಆದ್ರೆ ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲ, ಇಂಥ ಮೀಟಿಂಗ್ ಅಲ್ಲಿ ನೀವು ಪರ್ಯಾಯ ಅನ್ನೋ ಮಾತನ್ನ, ನನ್ ಸೋರ್ಸಸ್ ಪ್ರಕಾರ ಪರ್ಯಾಯ ಅನ್ನೋ ಮಾತನ್ನ ಎತ್ತಬೇಡಿ. ನೀವು ನನ್ನ ಸಮ್ಮುಖದಲ್ಲಿ ನಡೆಯೋ ಮೀಟಿಂಗ್ ಅನ್ನ ಪರ್ಯಾಯ ಅನ್ನೋ ಶಬ್ದವನ್ನ ನೀವು ಎತ್ತಬೇಡಿ. ಒಂದು ನನಗೆ 5 ವರ್ಷ ಕೊಟ್ಟರು, 3 ವರ್ಷ ಕೊಟ್ಟರು, ಮತ್ತೆ ನನಗೆ ಗೌರವ ಕೊಟ್ಟಿದ್ದಾರೆ, ಸ್ಥಾನಮಾನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನೀವು ರಿಸೈನ್ ಮಾಡಿ ಅಂತ ಹೇಳಿದ್ರೆ ನಾನ್ ರಿಸೈನ್ ಮಾಡ್ತೇನೆ, ಮತ್ತು ನಿಮಗೆ ಎಷ್ಟೆಷ್ಟು ಸಪೋರ್ಟ್ ಮಾಡಕ್ ಸಾಧ್ಯನೋ ನನ್ನ ಲಿಮಿಟೇಷನ್ ಅಲ್ಲಿ ನಾನ್ ಮಾಡ್ತೇನೆ, ಮತ್ತು ನಿಮ್ ನೆಲೆಗಳನ್ನ ನೀವು ಭದ್ರಪಡಿಸ್ಕೊಳ್ಳಿ ಹೊರತು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಆಲ್ಟರ್ನೇಟಿವ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಿದ್ದೀನಿ, ಮೀಟಿಂಗ್ ಮಾಡ್ತಿದ್ದೀನಿ ಅಂತ ಜನರ ಮುಂದೆ ಗೊತ್ತಾದ್ರೆ ನನ್ನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಜನ ಬೈತಾರೆ, ನಾನ್ ಅದನ್ನ ಮಾಡಲ್ಲ ಅನ್ನೋ ಮಾತನ್ನ ಕೆಟಗಾರಿಕಲ್ ಆಗಿ ಅವ್ರು ಹೇಳಿದ್ದಾರೆ ಅಂತ ಒಂದು ಮೂಲಗಳು ನನಗೆ ಗೊತ್ತಿರೋ ಹೇಳ್ತೀವಿ. ಹೀಗಾಗಿ ಈಗಿರೋ ಕಾಂಕ್ರೀಟ್ ಸಿಚುಯೇಷನ್ ನಲ್ಲಿ ಕ್ಲೈಮ್ಯಾಕ್ಸ್ ಗೆ ಒಂದ್ ಹೆಜ್ಜೆ ಹಿಂದೆ ಇದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅಲ್ಲಿ ದಲಿತ ನಾಯಕರು ಉದ್ಭವ ಆಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಇವೆಲ್ಲದರ ಮೇಲ್ಗೈ ಪಡ್ಕೊಂಡು ಅವರು ಉದ್ಭವ ಆಗ್ತಾರೋ ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಚರ್ಚೆಯ ಬಳಿಕ ಗೊತ್ತಾ.